ನಮಸ್ಕಾರ ವೀಕ್ಷಕರೇ, ಲಿಟಲ್ ಮಿಲೇನಿಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಜಗತ್ತು ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ. ಈ ಸಂದರ್ಭದಲ್ಲಿ ಹುಟ್ಟಿದ ಮಗುವಿಗೆ ನಾವು ಎಜುಕೇಶನ್ ಕೊಡಬೇಕು ಅಥವಾ ಮಗುವನ್ನ ಆಕ್ಟಿವ್ ಆಗಿ ಮಾಡಬೇಕು, ಮಕ್ಕಳನ್ನ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಿಕೊಳ್ಬೇಕು, ಎಜುಕೇಶನ್ ಕೊಡಿಸಬೇಕು ಅನ್ನುವಂತಹ ಯೋಚನೆ ಎಲ್ಲಾ ಪೇರೆಂಟ್ಸ್ಗೂ ಕೂಡ ಇರುತ್ತೆ. ಅದು ಈಗಿನ ಕಾಲಕ್ಕೆ ತುಂಬಾ ಸೂಕ್ತ ಕೂಡ ಹೌದು. ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇರುವಂತಹ ಈ ಜಗತ್ತಿನಲ್ಲಿ ಏನೇ ನಾವು ಲೇಟ್ ಆಗಿ ಮಾಡಿದ್ರೂ ಅದು ಆ ಸಂದರ್ಭಕ್ಕೆ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಸಣ್ಣ ಮಕ್ಕಳಿಗೆ ಎಜುಕೇಶನ್ ಕೊಡುವಂತಹ ವಿಧಾನ ಹೇಗೆ, 1.5 ವರ್ಷದಿಂದನೇ ಮಕ್ಕಳನ್ನ ಬೆಳೆಸುವಂತಹ ರೀತಿ ಹೇಗಿರುತ್ತೆ, ಆ ಮಕ್ಕಳನ್ನ ಬೆಳೆಸುವಂತಹ ಸಂದರ್ಭದಲ್ಲಿ ಅವರಿಗೆ ಇರುವಂತಹ ಟ್ಯಾಲೆಂಟ್ ಏನು ಅಥವಾ ಅವರಿಗೆ ಯಾವ ರೀತಿಯಾದಂತಹ ಆಸಕ್ತಿ ಇದೆ, ಅವರನ್ನ ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡ್ಕೊಳ್ಳೋದು ಹೇಗೆ, ಇವೆಲ್ಲದರ ಬಗ್ಗೆ ನಾವು ಸಾಕಷ್ಟು ತಿಳುವಳಿಕೆಗಳನ್ನ ಹೊಂದಿರಬೇಕಾಗುತ್ತೆ. ಬೆಳೆಸುವಂತಹ ರೀತಿ ಹೇಗಿರುತ್ತೆ, ಆ ಮಕ್ಕಳನ್ನ ಬೆಳೆಸುವಂತಹ ಸಂದರ್ಭದಲ್ಲಿ ಅವರಿಗೆ ಇರುವಂತಹ ಟ್ಯಾಲೆಂಟ್ ಏನು ಅಥವಾ ಅವರಿಗೆ ಯಾವ ರೀತಿಯಾದಂತಹ ಆಸಕ್ತಿ ಇದೆ, ಅವರನ್ನ ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡ್ಕೊಳ್ಳೋದು ಹೇಗೆ, ಇವೆಲ್ಲದರ ಬಗ್ಗೆ ನಾವು ಸಾಕಷ್ಟು ತಿಳುವಳಿಕೆಗಳನ್ನ ಹೊಂದಿರಬೇಕಾಗುತ್ತೆ. ಹಾಗಾದ್ರೆ ಇದನ್ನ ಮಾಡೋದಕ್ಕೆ ಯಾವುದಾದ್ರೂ ಸ್ಕೂಲ್ಸ್ ಇದೆಯಾ ಅಥವಾ ಇಂತಹ ಒಂದು ವಿಷಯಗಳು ತಿಳಿಸೋದಕ್ಕೆ ಮಕ್ಕಳಿಗೆ ಅಗತ್ಯವಾದಂತಹ ಎಜುಕೇಶನ್ ಸೆಂಟರ್ ಇದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಕೂಡ ಇದೆ. ಹಾಗಾದ್ರೆ ಆ ಎಜುಕೇಶನ್ ಸೆಂಟರ್ಗಳು ಯಾವುದು ಅನ್ನೋದನ್ನು ಕೂಡ ನಾವು ನಿಮಗೆ ಹೇಳ್ತೀವಿ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಲಿಟಲ್ ಮಿಲೇನಿಯಂ ಸ್ಕೂಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ರಮಣ್ ಬಜಾಜ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. Thank you. Very happy to be here. Okay, welcome. ವೀಕ್ಷಕರೇ ಗಮನಿಸಬಹುದು, ಇಂತಹ ಸ್ಕೂಲ್ಗಳಲ್ಲಿ ಯಾವ ರೀತಿಯಾಗಿ ಸಣ್ಣ ಮಗುವನ್ನ ಅಂದ್ರೆ ಈಗ 1.5 ವರ್ಷ ಆಗುವಂತಹ ಸಂದರ್ಭದಲ್ಲೇ ಮಕ್ಕಳನ್ನ ಎಜುಕೇಶನ್ಗೆ ಆಗಿರ್ಬೋದು, ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಬಹುದು. ಎಲ್ಲಾ ಕೇರ್ಗಳನ್ನು ಕೂಡ ನಾವು ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ ಸ್ಕೂಲ್ನ ವಿಷನ್ ಏನು, ಯಾವ ರೀತಿಯಾಗಿ ಈ ಸ್ಕೂಲ್ ಕೆಲಸ ಮಾಡುತ್ತೆ, ಹೇಗೆ ಮಕ್ಕಳನ್ನ ಬೆಳೆಸ್ತಾರೆ, ಇವೆಲ್ಲದರ ಬಗ್ಗೆ ಕೂಡ ಅವ್ರ ಹತ್ರ ನಾವು ಮಾತನಾಡೋಣ. ಮೊದಲಿಗೆ ನಾನು ನಿಮ್ಗೆ ಕೇಳೋದಕ್ಕೆ ಬಯಸ್ತೀನಿ, ಏನು ಪ್ರೀ ಸ್ಕೂಲ್ ಎಜುಕೇಶನ್ ಅಂದ್ರೆ ಏನು, ಹಾಗೇನೆ ಯಾಕೆ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? So you see, preschool education is extremely important in the overall development of children. The reason is that when the child is between 0 and 6 years of age, the brain development in the mind of the child is the fastest that it is in his or her entire life. Which is why they say that if the child is between 0 and 6, and if you teach the child 2-3 languages, the child will actually learn all 3 of them. You throw the child in the swimming pool and you teach the child 2 or 3 sports, they will actually learn all of them. The rate of growth of learning or development in the brain of the child is the highest. It is double that it is in the brain of compared to adults, which is why this age is actually the most important age, and the decision to put the child in the right preschool education or early child care development is actually one of the most important developments, which is why we stress that the preschool education is actually more important than the school education, because this is the time when the child will learn the most important values, like for example respecting elders, using words like thank you and please and sorry and so on and so forth. This learning, the importance of the important values that the child will learn will stay with the child for his entire life. Okay. And which is so for example, this is the first time the child steps out of his or her home and makes new friends. This is the first time when the child goes out of the comfort of the mother and father and incorporates with the teacher. So this is the time when the child takes the first big step towards structured learning. The child takes the first big step outside of his or her home and embraces the world and the learning outside for the first time. And that is the reason why we called preschool education the first big step. And that is what the tagline of our brand Little Millennium also is. So that is the reason why we stress that preschool education is actually the most important education that we can give to our child. But we don't aware of that, I think. So the awareness is increasing. About in the last decade, parents for the first time have actually started giving importance to preschool education. You see, school education and university education is important, and parents have been giving it the due importance since many decades. But the importance of preschool education is only just dawning upon several parents for the first time. Earlier, they used to feel that
the child is small, they just want to play and, but it is through playing that they are learning and they are seeing the world on an everyday basis. So it is for the first time that many parents are now discovering that actually scientifically and biologically this is the most important period. And we are doing our bit to in taking preschool education to all the corners of India. ಓಕೆ, ಈಗಾಗಲೇ ಇವರು ಹೇಳಿದಾಗೆ ನಿಜವಾಗ್ಲೂ ಕೂಡ 0 ದಿಂದ 6 ವರ್ಷದ ಒಳಗೆ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾರೆ, ಹೇಳಿದ್ದನ್ನ ನೆನ್ಪಿಟ್ಕೊಳ್ತಾರೆ. ಆ ಸಾಮರ್ಥ್ಯ 0 ದಿಂದ 6 ವರ್ಷದ ಒಳಗೆ ಮಕ್ಕಳಿಗೆ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ನೀವು ಏನೇ ಕಲಿಸಿಕೊಟ್ರು 1 ರಿಂದ 4 ಲ್ಯಾಂಗ್ವೇಜ್ ಕೂಡ ಅವರು ಕಲಿಯುವಂತಹ ಸಾಮರ್ಥ್ಯ ಮಕ್ಕಳಿಗಿರುತ್ತೆ. ಹಾಗೆ ನೀವು ಹೇಳಿದ್ದನ್ನ ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಕೂಡ ಮಕ್ಕಳಿಗಿರುತ್ತೆ. ಹಾಗಾಗಿ ಪ್ರೀ ಎಜುಕೇಶನ್ ಸ್ಕೂಲ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಈ ಯುಗದಲ್ಲಿ. ಹಾಗೆ ಮಕ್ಕಳು ಮುಂದೆ ಬೆಳೆಯೋದಕ್ಕೆ ಇದು ತುಂಬಾ ಸಾಧ್ಯ ಅಥವಾ ಸಹಾಯ ಆಗುತ್ತೆ ಅನ್ನುವಂಥದ್ದು. ಎಸ್ ರಮಣ್ ಸರ್, ಆಕ್ಚುಲಿ ನೀವು ಹೇಳಿದ್ರಿ ಈಗ ಪ್ರೀ ಸ್ಕೂಲ್ ಎಜುಕೇಶನ್ ಅಂದ್ರೆ ಏನು ಅಥವಾ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ವಿಷನ್ ಏನು ಅಂತ ಹೇಳ್ತೀರಾ, ಎಕ್ಸ್ಪ್ಲೈನ್ ಮಾಡಬಹುದಾ ಹೇಗೆ? Sure. So, Little Millennium is part of Educom Solutions Limited, which is one of the largest education companies in India and has been around for over 20 years. Little Millennium Preschools, the preschool operation started in the year 2007 or 2008, and so far we have reached all the corners of the country, and we have about 350 preschools operational from Kashmir to Kerala, from Gujarat to Manipur. We are present all over the country, and we are one of the largest and fastest growing preschool brands in this nation. Our vision is that Little Millennium should be one of the most respected and loved preschool brands in this country. The reason we have attached being the most loved preschool is because for us the center of the world is the child. We want that the children should love to come to our schools. We want them to get up in the morning and wake up their parents and drag the parents out of bed and say that, I want to go to my preschool. So that is the vision that we have, and we have incorporated that all the way down into our management, into the teachers, into the caregivers in the preschool. When children reach these our schools, they are welcomed with open arms. They are loved and cared for, and learning becomes really seamless. The goal is that we want them to fall in love with learning. We want them to fall in love with early childcare development. We want them to fall in love with sports. We want them to fall in love with, cracking puzzles and basically having fun. That is the goal and the vision that is driving our preschools in the country. Okay. ಈಗಾಗಲೇ ಅವರು ಹೇಳಿದ ಹಾಗೆ ಮಕ್ಕಳು ನಾವು ಕಲಿತಾ ಇದೀವಿ ಅಥವಾ ನಾವು ಸ್ಕೂಲ್ಗೆ ಹೋಗ್ಬೇಕು ಅನ್ನೋದಾದ್ರೆ ತುಂಬಾ ಇಷ್ಟಪಟ್ಟು ಹೋಗ್ಬೇಕು ಅನ್ನುವಂಥದ್ದು ಕೂಡ ಒಂದು ವಿಷನ್ ಆಗಿದೆ ಅವರದ್ದು. ಯಾಕಂದ್ರೆ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗೋದಂದ್ರೆ ತುಂಬಾ ಕಷ್ಟ ಪಡ್ತಾರೆ. ಯಾಕಂದ್ರೆ ಮಕ್ಕಳನ್ನ ಎಬ್ಬಿಸ್ ಮೇಲೆ ಕಳಿಸಬೇಕು, ಮಕ್ಕಳು ಅಳ್ತಾರೆ, ನಂಗೆ ಕಾಲೇಜ್ಗೆ ಅಂದ್ರೆ ಸ್ಕೂಲಿಗೆ ಹೋಗೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತಹ ಸಾಕಷ್ಟು ಸಿಚುವೇಶನ್ಸ್ ಇರುತ್ತೆ. ಆದ್ರೆ ಮಕ್ಕಳು ನಿಜವಾಗ್ಲೂ ಪ್ರೀತಿಯಿಂದ ಕಲಿಬೇಕು ಅನ್ನುವಂತಹ ಉದ್ದೇಶ ಕೂಡ ಇವರಲ್ಲಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿನ ನಿಮ್ಗೆ ಕೊಡ್ತೀವಿ ಸಣ್ಣ ಬ್ರೇಕ್ನ ನಂತರ.